ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವು ಮೊಬೈಲ್ ಎಲ್ಲಾದರೂ ಇಟ್ಬಿಟ್ಟು ಮಿಸ್ಪ್ಲೇಸ್ ಮಾಡಿರ್ತೀರ ಅಥವಾ ನಿಮ್ಮ ಮೊಬೈಲ್ ಕಳೆದೋಗಿರುತ್ತೆ. ಆ ಟೈಮಲ್ಲಿ ಆಂಡ್ರಾಯ್ಡ್ ಡಿವೈಸ್ ಮ್ಯಾನೇಜರ್ ಮುಖಾಂತರ ನಿಮ್ಮ ಮೊಬೈಲ್ನ ಯಾವ ರೀತಿ ಹುಡ್ಕೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಇದುವರೆಗೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೀವು ನಿಮ್ಮ ಮೊಬೈಲ್ ಕಳೆದೋದ್ರೆ ಎರಡು ಥರದಲ್ಲಿ ನೀವು ಹುಡುಕ್ಬೋದು. ಒಂದು ಮೊಬೈಲಲ್ಲಾದರೂ ಹುಡುಕ್ಬೋದು ಅಥವಾ ನೀವು ಕಂಪ್ಯೂಟರಲ್ಲಿ ಲಾಗಿನ್ ಆಗಿ ಕೂಡ ಹುಡುಕ್ಬೋದು. ನಾನು ನಿಮಗೆ ಕಂಪ್ಯೂಟರ್ ಫಸ್ಟ್ ತಿಳಿಸ್ಕೊಡ್ತೀನಿ. ನೀವು ಕಂಪ್ಯೂಟರಲ್ಲಿ ಬ್ರೌಸರ್ ಓಪನ್ ಮಾಡಿ. ಬ್ರೌಸರಲ್ಲಿ ಗೂಗಲಲ್ಲಿ ನೀವು ಆಂಡ್ರಾಯ್ಡ್ ಡಿವೈಸ್ ಮ್ಯಾನೇಜರ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ಅದರಲ್ಲಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಮೊದಲನೇ ವೆಬ್ಸೈಟೇ ಅದನ್ನು ನೀವು ಕ್ಲಿಕ್ ಮಾಡಿ ನಿಮ್ಮ ಅಕೌಂಟ್ ಇರುತ್ತಲ್ಲ, ಜಿಮೇಲ್ ಅಕೌಂಟ್, ನಿಮ್ಮ ಮೊಬೈಲಲ್ಲಿ ಯಾವ ಅಕೌಂಟಿಗೆ ಸೈನ್ ಇನ್ ಆಗಿರ್ತೀರ ಅದೇ ಅಕೌಂಟಿಗೆ ನೀವು ಸೈನ್ ಇನ್ ಆಗಬೇಕಾಗತ್ತೆ. ನಾನು ಇಲ್ಲಿ ಪಾಸ್ವರ್ಡ್ ಹೊಡಿತೀನಿ. ಅದೇ ಅಕೌಂಟಿಗೆ ಸೈನ್ ಇನ್ ಆದ ನಂತರ ನೀವು ನೋಡ್ಬೋದು ನಿಮ್ಮ ಮೊಬೈಲ್ ಯಾವುದು ಅಂತ ಮಾಡೆಲ್ ತೋರಿಸಿದೆ, ಅದು ಆ ಮಾಡೆಲ್ ಇದೆ. ಮತ್ತು ನೀವು ಸೈನ್ ಇನ್ ಆದ ತಕ್ಷಣ ಅದು ನಿಮ್ಮ ಕನೆಕ್ಟಿಂಗ್ ಟು ಯುವರ್ ಡಿವೈಸ್ ಅಂತ ಇಲ್ಲಿ ನೋಡ್ಬೋದು. ಇಲ್ಲಿ ನಿಮ್ಮ ಡಿವೈಸಿಗೆ ಅದು ಕನೆಕ್ಟ್ ಆಗ್ತಾ ಇದೆ. ನೀವು ನೋಡ್ಬೋದು ಇಲ್ಲಿ ಯಾವ ಲೊಕೇಶನಲ್ಲಿದೆ ನಿಮ್ಮ ಫೋನು ಅಂತಲೂ ಇದು ತೋರಿಸ್ತಾ ಇದೆ. ಮತ್ತು ಎಷ್ಟು ಆ್ಯಕ್ಯುರಸಿ ನೋಡಿ, 24 ಮೀಟ್ರ್ ಒಳಗಿದೆ ಅಂತಲೂ ಇದು ತೋರಿಸ್ತಾ ಇದೆ. ನೋಡ್ಬೋದು ಇಲ್ಲಿ ನನ್ನ ಮೊಬೈಲ್ ಆ್ಯಕ್ಚುಲಿ ಇಲ್ಲೇ ಇದೆ. ಇದೇ ಮೊಬೈಲ್ನ ಅದು ಅಲ್ಲಿ ಡಿಟೆಕ್ಟ್ ಮಾಡ್ತಾ ಇದೆ. ನೀವು ನೋಡ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ 3 ಆಪ್ಷನ್ ಇದೆ ನಿಮಗೆ. ಆಂಡ್ರಾಯ್ಡ್ ನಿಮ್ಮ ಮೊಬೈಲ್ ಡಿವೈಸ್ ನೇಮ್ ತೋರಿಸ್ತಾ ಇದೆ, ರೆಡ್ಮಿ 3S ಪ್ರೈಮ್ ನಾನು ಯೂಸ್ ಮಾಡ್ತಿರೋಂಥದ್ದು, ಅದನ್ನು ಕೂಡ ತೋರಿಸ್ತಾ ಇದೆ. ಈಗ 3 ಆಪ್ಷನ್ ನೋಡ್ಬೋದು. ರಿಂಗ್ ಅಂತ ಇದೆ, ಲಾಕ್ ಅಂತ ಇದೆ, ಮತ್ತು ಎರೇಸ್ ಅಂತ ಇದೆ. ಈ ರಿಂಗ್ ನಂಬಿಕೆ ಏನಾಗುತ್ತೆ ಅಂದರೆ ನೋಡಿ, ಮುಗ್ತೀನಿ ನಾನು. ರಿಂಗ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಸೌಂಡ್ ಬರ್ತಿದೆ. ಈಗ ಇದು ಅನ್ಲಾಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಮೇಲೆ ಫೋಕಸ್ ಡಿವೈಸ್ ಲೊಕೇಟೆಡ್ ಅಂತ ನೋಡಿ, ಇಲ್ಲಿ ನೋಟಿಫಿಕೇಶನ್ ಕೂಡ ಬಂದಿರುತ್ತೆ ನೋಡಿ. ಇನ್ನೊಂದ್ಸಲ ಕ್ಲಿಕ್ ಮಾಡ್ತೀನಿ ನಾನು. ನೋಡ್ಬೋದು ನೀವು ಮತ್ತೆ ರಿಂಗ್ ಆಗ್ತಾಯಿದೆ. ಟಚ್ ಮಾಡಿದ ತಕ್ಷಣ ಹೋಗ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ಲಾಕ್ ಅಂತ. ನೀವು ಲಾಕನ್ನು ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ಇಲ್ಲಿ ನ್ಯೂ ಪಾಸ್ವರ್ಡ್, ಹೊಸ ಪಾಸ್ವರ್ಡನ್ನು ಸೆಟ್ ಮಾಡ್ಬೋದು. ನಿಮ್ಮ ಫೋನಿಗೆ ಏನಾದರೂ ಕಳೆದೋಯ್ತು ಅಂದ ತಕ್ಷಣ ಹೊಸ ಪಾಸ್ವರ್ಡನ್ನು ಹಾಕ್ಬೋದು. ಇಲ್ಲಿ ಲಾಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ಲಾಕ್ ಆಗುತ್ತೆ. ನೆಕ್ಸ್ಟು ಎರೇಸ್ ಅಂತ ನೋಡ್ಬೋದು. ಇಲ್ಲಿ ಎರೇಸನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋನ್ ಇರುವಂಥ ಡಾಟಾ, ನೀವು ಕಳೆದೋದ ತಕ್ಷಣ ನಿಮ್ಮ ಮೊಬೈಲ್ ಇರುವಂಥ ಡಾಟಾ, ಫೋಟೋ, ಇಂಟರ್ನಲ್ ಸ್ಟೋರೇಜ್ ಏನೇನಿದೆ ಎಲ್ಲದನ್ನು ಕ್ಲಿಯರ್ ಮಾಡಿಬಿಡುತ್ತೆ, ಅದನ್ನು ಡಿಲೀಟ್ ಮಾಡಿಬಿಡುತ್ತೆ. ಇದನ್ನು ಕೂಡ ನೀವು ಮಾಡ್ಬೋದು. ಇದರ ಇನ್ನೊಂದು ಆದರೆ ಈ ಒಂದು ಆಂಡ್ರಾಯ್ಡ್ ಡಿವೈಸ್ ಮ್ಯಾನೇಜರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದರೆ, ನಿಮ್ಮ ಮೊಬೈಲಲ್ಲಿ ನೋಡಿ, ನಾನು ಇಂಟರ್ನೆಟ್ಟಿಗೆ ಆಫ್ ಮಾಡ್ತೀನಿ. ನಾನು ಇಂಟರ್ನೆಟನ್ನು ಆಫ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲನ್ನು ಇದು ಡಿಟೆಕ್ಟ್ ಮಾಡಲ್ಲ. ಇಂಟರ್ನೆಟ್ ಆನ್ ಆಗಿರಲೇಬೇಕು. ಇದರ ಒಂದು ಡಿಸ್ಅಡ್ವಾಂಟೇಜು. ನೀವು ಕೇಳ್ಬೋದು, ಹಾಗಾದ್ರೆ ಏನಾಗಾದ್ರೆ ಮೊಬೈಲ್ ಕಳೆದ ತಕ್ಷಣ ಇಂಟರ್ನೆಟ್ ಆಫ್ ಮಾಡಿದರೆ ಹೆಂಗೆ ಹುಡುಕೋದು ಅಂತ ನೀವು ಕೇಳ್ಬೋದು. ಹೌದು, ಇದಕ್ಕೆ ಒಂದು ಇಂಟರ್ನೆಟ್ ಆನ್ ಆಗಿಲ್ಲ ಅಂದರೆ ನಾವು ಏನೋ ಮಾಡೋದಕ್ಕೂ ಆಗಲ್ಲ. ಏನಾದರೂ ಸಡನ್ನಾಗಿ ನಿಮಗೆ ಇಂಟರ್ನೆಟ್ ಆನ್ ಮಾಡಿರ್ತೀರ ಅಥವಾ ಕಳೆದೋಗಿರುತ್ತೆ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ನೀವು ಸಡನ್ನಾಗಿ ನಿಮಗೆ ಗೊತ್ತಾಗಿದೆ ನಿಮ್ಮ ಹತ್ರ ನಿಮ್ಮ ಮೊಬೈಲ್ ಇಲ್ಲ, ಅಥವಾ ನಿಮ್ಮ ಮೊಬೈಲನ್ನು ಮನೆಯಲ್ಲೇ ಎಲ್ಲ ಇಟ್ಬಿಟ್ಟು ಇಲ್ಲ ಹಾಸಿಗೆ ಕೆಳಗೆಲ್ಲ ಎಸ್ಬಿಟ್ಟಿರ್ತೀರ. ಆ ಟೈಮಲ್ಲಿ ಇದು ಯೂಸ್ ಆಗುತ್ತೆ. ಒಂದೊಂದು ಬಾರಿ ಅಂದರೆ ಪ್ರತಿ ಟೈಮು ಆಗಲ್ಲ. ನಿಮಗೆ ಒಂದು 50-60% ಟೈಮು ನೀವು ಮೊಬೈಲು ಇಂಟರ್ನೆಟ್ ಆನ್ ಆಗಿಬಿಟ್ಟು ಎಲ್ಲರೂ ಬೀಡಿಸಿರ್ತೀರ, ಅಥವಾ ಎಲ್ಲರೂ ಒಂದು ಜಾಗದಲ್ಲೇ ನೀವು ಹೋಗಿರ್ತೀರ, ಒಂದು ಟ್ರಿಪ್ ಹೋಗಿರ್ತೀರ, ಅಲ್ಲೇ ಬೀಡಿಸ್ಬಿಟ್ಟು ಬಂದಿರ್ತೀರ. ಆ ಥರ ಟೈಮಲ್ಲಿ ಇಂಟರ್ನೆಟ್ ಆನ್ ಆಗಿದ್ದರೆ ನಿಮಗೆ ಒಂದು ಲೊಕೇಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಇದಿಷ್ಟು ನೀವು ಕಂಪ್ಯೂಟರಲ್ಲಿ ಯಾವ ರೀತಿ ನಿಮ್ಮ ಮೊಬೈಲನ್ನು ಡಿಟೆಕ್ಟ್ ಮಾಡೋದು, ಅಥವಾ ರಿಂಗ್ ಅಥವಾ ಲೊಕೇಟ್ ಇಲ್ಲ ಅಂದರೆ ಲಾಕ್ ಮಾಡುವಂಥದ್ದು ಅಂತ. ಇನ್ನು ಮೊಬೈಲಲ್ಲಿ ನಾನು ನಿಮಗೆ ತಿಳಿಸೋದ್ರೆ, ನೀವು ಮೊಬೈಲಲ್ಲಿ ಪ್ಲೇಸ್ಟೋರ್ಗೆ ಹೋಗ್ಬೇಕಾಗತ್ತೆ. ಫಸ್ಟು ಪ್ಲೇಸ್ಟೋರಲ್ಲಿ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಸೇಮ್ ಇದೇ ಥರ. ನಾನು ಫಸ್ಟ್ ಇಂಟರ್ನೆಟ್ ಆನ್ ಮಾಡ್ತೀನಿ. ಸಾರಿ, ಫೋಕಸ್ ಆಗಿ ತುಂಬ ಪ್ರಾಬ್ಲಮ್ ಆಗ್ತಿದೆ. ಇದರಲ್ಲಿ ಆಂಡ್ರಾಯ್ಡ್ ಡಿವೈಸ್ ಮ್ಯಾನೇಜರ್ ಅಂತ ನೀವು ಟೈಪ್ ಮಾಡಬೇಕಾಗತ್ತೆ. ಆಂಡ್ರಾಯ್ಡ್ ಡಿವೈಸ್ ಮ್ಯಾನೇಜರ್ ನೋಡಿಲ್ಲೇ ಬಂತು. ಇದನ್ನು ಟೈಪ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ತುಂಬ ಏನು ದೊಡ್ಡ ಫೈಲ್ ಅಲ್ಲ, ಇದು ತುಂಬ ಸಣ್ಣದಾನೆ. ನೋಡಿ, ಇಂಟರ್ನೆಟ್ ಆನ್ ಮಾಡಿದ ತಕ್ಷಣ ನಾನು ರಿಂಗ್ ಕೊಟ್ಟಿದ್ದು ರಿಂಗ್ ಆಗ್ತಾಯಿದೆ. ಅದು ಇಂಟರ್ನೆಟ್ ಆನ್ ಮಾಡಿದ ತಕ್ಷಣ ರಿಂಗ್ ಆಗಿ ಶುರು ಆಗುತ್ತೆ. ಆ ಥರ ನೀವು ನೋಡ್ಬೋದು. ಡಿವೈಸ್ ಲೊಕೇಟೆಡ್ ಅಂತ ತೋರಿಸಿದೆ. ಇನ್ಸ್ಟಾಲ್ ಆಗುತ್ತೆ. ತುಂಬ ಸಣ್ಣ ಫೈಲ್ ಇದು, ಒಂದು 2 MB ಇರ್ಬೋದು ಅಷ್ಟೇ. ಓಪನ್ ಮಾಡಿದ್ರೆ ನಿಮಗೆ ಸೇಮ್ ಅದೇ ಥರ ನಿಮ್ಮ
ಸೈನ್ ಇನ್ ಕೇಳುತ್ತೆ. ನಿಮ್ಮ ಮೊಬೈಲಲ್ಲಿ ಸೈನ್ ಇನ್ ಕೇಳುತ್ತೆ. ನೀವು ಆ್ಯಂಡ್ರಾಯ್ಡ್ ಡಿವೈಸಲ್ಲಿ ಯಾವುದು ನಿಮ್ಮ ಮೊಬೈಲಲ್ಲಿ ಇದಾಗಿದ್ದೀರಾ ಅಂತ ನಿಮಗೆ ಒಂದು ಸೈನ್ ಇನ್ ಕೇಳುತ್ತೆ. ನೀವು ಇದು ನಿಮ್ಮ ಮೊಬೈಲ್ ಕಳೆದೋಗಿದೆ ಅಂತ ಅಂದರೆ ನೀವು ಬೇರೆಯವ್ರ ಮೊಬೈಲ್ ಇಸ್ಕೊಂಡ್ಬಿಟ್ಟು ಈ ಥರ ಮಾಡಬೇಕಾಗತ್ತೆ. ನಿಮ್ಮ ಇಮೇಲ್ ಐ ಡಿ ಹಾಕ್ಬಿಟ್ಟು ಅದರಲ್ಲಿ ನಿಮ್ಮ ಪಾಸ್ವರ್ಡನ್ನು ನೀವು ಹಾಕಬೇಕಾಗತ್ತೆ. ನಾನು ಪಾಸ್ವರ್ಡ್ ಟೈಪ್ ಮಾಡ್ತೀನಿ ಈಗ. ನೀವಿಲ್ಲಿ ನೋಡ್ಬೋದು, ಸೇಮ್ ನೀವು ಕಂಪ್ಯೂಟ್ರಲ್ಲಿ ಏನು ನೋಡ್ತಾ ಇದ್ರಿ ಅದೇ ರೀತಿ ಆಪ್ಷನ್ ನಿಮಗೆ ತೋರಿಸ್ತಾ ಇದೆ ಈಗ. ಸೇಮ್ ಅದೇನೇನಿತ್ತು ಅದೇ ಆಪ್ಷನ್, ರಿಂಗು ಕೆಳಗಡೆ, ಲಾಕು, ಎರೇಸು, ಸೇಮ್ ಆಪ್ಷನ್ಸು, ಇನ್ನೇನು ಡಿಫ್ರೆನ್ಸ್ ಇಲ್ಲ. ನಿಮ್ಮ ಲೊಕೇಶನ್ ಎಲ್ಲಿದೆ ಅಂತಲೂ ತೋರಿಸ್ತಾ ಇದೆ. ನೀವು ನೋಡ್ಬೋದು, ಝೂಮ್ ಮಾಡ್ಕೊಂಡು ಹೋದರೆ ನಿಮ್ಮದು ಮೊಬೈಲ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಸೇಮ್ ರಿಂಗ್ ಮುಖ್ಯ ಮೊಬೈಲ್ ರಿಂಗ್ ಆಗುತ್ತೆ ಈಗ ಅಷ್ಟೇ. ಇದಿಷ್ಟು ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ. ಯಾವ ರೀತಿ ನಿಮ್ಮ ಕಳೆದೋಗಿರುವಂಥ ಅಥವಾ ಮಿಸ್ಪ್ಲೇಸ್ ಎಲ್ಲಾದರೂ ಮನೇಲಿ ಇಟ್ಬಿಟ್ಟು ಮಿಸ್ಪ್ಲೇಸ್ ಮಾಡಿರ್ತಾರೆ, ಆ ಥರ ಟೈಮಲ್ಲಿ ಮೊಬೈಲ್ನ ಯಾವ ರೀತಿ ಹುಡ್ಕೋದು ಅಂತ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ. ನಿಮಗೆ ಇವತ್ತು ಆಂಡ್ರಾಯ್ಡ್ ಡಿವೈಸ್ ಮ್ಯಾನೇಜರ್ ಮುಖಾಂತರ ನಿಮ್ಮ ಮೊಬೈಲ್ ಏನಾದರೂ ಕಳೆದೋಗಿದ್ರೆ ಯಾವ ರೀತಿ ಹುಡುಕ್ಬೋದು ಅಂತ ಗೊತ್ತಾಗಿದೆ ಅಂತ ಅನ್ಕೋತೀನಿ. ನಿಮಗೆ ಇದ್ರ ಬಗ್ಗೆ ಏನೇ ಕ್ವಶನ್ ಇದ್ರೆ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ, ನಾವು ನಿಮಗೆ ಆನ್ಸರ್ ಮಾಡ್ತೀವಿ. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಕೆಳಗಡೆ ಥಮ್ಸ್ ಅಪ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.